2024ರ ಮೊದಲ ಕಾರ್ಯಕ್ರಮ ಗಜಪಯಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾವೀಗ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಗರಹೊಳೆ ಅಭಯಾರಣ್ಯದ ಹೆಬ್ಬಾಗಿಲು ವೀರನ ಹೊಸಳ್ಳಿಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ವೀರನ ಹೊಸಳ್ಳಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ಮನೆ ಮಾಡಿದೆ. ಹಬ್ಬದ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 2024ರ ದಸರೆಯ ಮೊದಲ ಕಾರ್ಯಕ್ರಮ ಇಲ್ಲಿ ಆರಂಭವಾಗ್ತಾ ಇದೆ. ಹೀಗಾಗಿ ಒಟ್ಟು ಮೊದಲನೇ ಹಂತದಲ್ಲಿ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳು ವೀರನ ಹೊಸಳ್ಳಿ ಕಾಡಿನಿಂದ ಮೈಸೂರಿಗೆ ಆಗಮಿಸ್ತವೆ. ಹೀಗಾಗಿ ಸಾಂಪ್ರದಾಯಿಕವಾಗಿ ಎಲ್ಲ ಗಜಪಡೆಗಳಿಗೂ ಸಹ ಪೂಜೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಲ್ಲಿ ಇಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಜನಪ್ರತಿನಿಧಿಗಳು ಬಂದು ಗಜಪಡೆಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಗಜಪಡೆಗಳಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಗಜಪಯಣ ಆರಂಭವಾಗ್ತದೆ. ಪ್ರಮುಖವಾಗಿ ಈ ಬಾರಿಯೂ ಸಹ ಅಭಿಮನ್ಯು ಈ ಒಂದು ದಸರೆಯ ನೇತೃತ್ವವನ್ನು ವಹಿಸಲಿದ್ದಾನೆ. ಕ್ಯಾಪ್ಟನ್ ಅಭಿಮನ್ಯುವಿನ ಒಂದು ಸಾರಥ್ಯದಲ್ಲಿ ಮೊದಲ ಹಂತದಲ್ಲಿ 9 ಆನೆ, ಎರಡನೇ ಹಂತದಲ್ಲಿ 5 ಆನೆ ಮತ್ತೆ 4 ಆನೆಗಳನ್ನು ಮೀಸಲಿಡಲಾಗಿದೆ. ಒಟ್ಟು 18 ಆನೆಗಳನ್ನು ಈ ಬಾರಿ ದಸರೆಯಲ್ಲಿ ಗುರುತಿಸಲಾಗಿದೆ. ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ಅಭಿಮನ್ಯು, ಮತ್ತೊಂದು ಕಡೆ ಈ ಕೊನೆಯ ಭಾಗದಿಂದ ನೋಡ್ತಾ ಇರ್ಬೋದು ಕಂಜನಾನೆ ಅಂತೇಳಿ ಕಳೆದ ಬಾರಿ ಸಾಕಷ್ಟು ಒಂದು ಸಂಚಲನವನ್ನು ಮೂಡಿಸಿತ್ತು, ಮೊದಲ ಬಾರಿಗೆ ಭಾಗಿಯಾಗಿತ್ತು. ಮತ್ತೆ ಈ ಬಾರಿಯ ದಸರೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಏಕಲವ್ಯ ಆನೆ. ಏಕಲವ್ಯ ಆನೆ ಇದೇ ಮೊದಲ ಬಾರಿಗೆ ದಸರೆಯಲ್ಲಿ ಭಾಗವಹಿಸ್ತಾ ಇದೆ. ಏನು ಅರ್ಜುನನಿಲ್ಲದೆ ಆಗ್ತಾ ಇರುವಂಥ ಮೊದಲ ದಸರೆಯಲ್ಲಿ ಈತ ಎಲ್ಲರ ಏನು ಅರ್ಜುನನ ಸ್ಥಾನವನ್ನು ತುಂಬುತ್ತಾನೆ ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾನೆ. ಅದರ ಜೊತೆಗೆ ಭೀಮ, ತನ್ನ ಹೆಸರಿಗೆ ತಕ್ಕಂತೆ ತಿಂಡಿಪೋತ ಮತ್ತು ಅಜಾನುಭವವಾಗಿರುವಂಥ ಭೀಮ, ಮತ್ತು ಅದರ ಪಕ್ಕದಲ್ಲೇ ಇರುವಂಥದ್ದು ಲಕ್ಷ್ಮಿ ಆನೆ, ಮತ್ತು ಏನು ಅಭಿಮನ್ಯು ಆನೆ ಏನಿದೆ ಕ್ಯಾಪ್ಟನ್ ಅಭಿಮನ್ಯು, ಅದಾದ ನಂತರ ವರಲಕ್ಷ್ಮಿ, ಮತ್ತು ಅದರ ಪಕ್ಕದಲ್ಲಿ ಇರುವಂಥದ್ದು ರೋಹಿತ್ ಆನೆ, ಮತ್ತು ಧನಂಜಯ ಆನೆ, ಮತ್ತು ಗೋಪಿ ಆನೆ. ಈ 9 ಆನೆಗಳಿಗೂ ಸಹ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಪೂಜೆಯನ್ನು ಸಲ್ಲಿಸಿದ ನಂತರ ನಾಗರಹೊಳೆ ಅಭಯಾರಣ್ಯದ ಹೆಬ್ಬಾಗಿಲು ವೀರನ ಹೊಸಳ್ಳಿಯಿಂದ ಗಜಪಯಣ ಆರಂಭವಾಗ್ತದೆ. ಈ ಎಲ್ಲ ಆನೆಗಳು ಮೈಸೂರು ನಗರದಲ್ಲಿರುವಂಥ ಅಶೋಕಪುರಂನ ಅರಣ್ಯ ಭವನದಲ್ಲಿ ಬೀಡು ಬಿಡ್ತದೆ. ಇದಾದ ನಂತರ ಮೈಸೂರು ನಗರದಲ್ಲಿ ದಸರಾ ಗಜಪಡೆಯ ಕಲರವ ಆರಂಭವಾಗ್ತದೆ. ವೀರನ ಹೊಸಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.